ರಾಜ್ಯ ತಮಿಳುನಾಡಿಗೆ ಅರಿಬೀಳದೆ ರಾಜ್ಯದ ಜನರಿಗೆ ಉಳಿಸಿಕೊಡಬೇಕು ಎಂದು ಆಗ್ರಹಿಸಿ ಶನಿವಾರ ಜಿಲ್ಲಾ ಕನ್ನಡ ಸೇನೆ ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ವೃತ್ತದ ಸಮೀಪ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಪಿಸಿ ರಾಜೇಗೌಡ, ರಾಜ್ಯದ ಉದ್ದಗಲಕ್ಕೂ ಬರಗಾಲದ ಛಾಯೆ ಆವರಿಸಿಕೊಂಡಿದೆ. ರೈತಾಪಿ ವರ್ಗ ಬೆಳೆಗಳಿಗೆ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಇದರಿಂದ ಸಾಲ ಪಡೆದಿರುವ ರೈತರು ಸಾಲ ತೀರಿಸಲಾಗದೆ ವಿಷ ಕುಡಿಯುವ ಹಂತಕ್ಕೆ ತಲುಪಿದ್ದಾರೆ ಎಂದು ತಿಳಿಸಿದರು. ಬರಗಾಲ ತತ್ತರಿಸಿ ಹೋಗಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಬರಗಾಲ. ಇಲ್ಲಿನ ರೈತರೇ ವಿಷ ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನೋಡಿದ್ರೆ ಕುಡಿಯಕ್ಕೆ ನೀರಿಲ್ಲದೆ ನಾವು ಮಳೆ ನೀರನ್ನ ಆಶೆಯಾಗಿ ಹಿಡಿಯೋ ಪರಿಸ್ಥಿತಿ ಆಗಿದೆ. ಎಲ್ಲಿ ಒಂದು ದಿನಕ್ಕೆ ಅರ್ಧ ಇಂಚು ಇಲ್ಲ, 30 ಸೆಂಟ್ಸು 40 ಸೆಂಟು ಇಂಚುಗಟ್ಟಲೆ ಹೊಡೆಯುವಂಥ ಮಳೆ ಇವತ್ತು ಸೆಂಟ್ಸ್ ಲೆಕ್ಕದಲ್ಲಿ ಬರ್ತಾ ಇದೆ. ದಯಮಾಡಿ ಕರ್ನಾಟಕದ ಮುಖ್ಯಮಂತ್ರಿಗಳೇ, ಜನಪ್ರತಿನಿಧಿಗಳೇ, ಸಂಸದರೇ, ನಿಮಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾರೇ ಏನೇ ಹೇಳ್ಬೋದು, ಫಸ್ಟ್ ನಾವು ನಮ್ಮ ರಾಜ್ಯ ಹಿತ ಕಾಪಾಡಿ, ಇಲ್ಲ ಅಂದ್ರೆ ಎಲ್ಲ ಮನೆಗೆ ಹೋಗಿ ಕನ್ನಡದ ಚಳವಳಿಗಾರಿದ್ದೀವಿ, ನಾವು ಕನ್ನಡಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಇವತ್ತಾಗಲೇ ನೀವೆಲ್ಲ ಮಾಹಿತಿ ತಗೊಳ್ಳಿ. ಅವರು ಬರೋಂಥ ನೀರನ್ನ ಮೇಕೆದಾಟು ಯೋಜನೆ ಮಾಡ್ತೀನಿ ಅಂದರೆ ಅದನ್ನೂ ಮಾಡಿಲ್ಲ. ಈಗ ನಮ್ಮ ಏನು ಬರೋ ಅಂಥ KRS ನೀರನ್ನು ನಮ್ಮ ಸಮುದ್ರಕ್ಕೆ ನೀರು ಪಾಲು ಮಾಡ್ತಾ ಇರ್ತಾರೆ ತಮಿಳ್ನಾಡವರು. ಅವ್ರು ಬೇಕಾದ ಒಂದು ಡ್ಯಾಮ್ ಕಟ್ಬೋದು. ಈ ಪರಿಸ್ಥಿತಿಯಲ್ಲಿ ಅಲ್ಲಿನ ರೈತರನ್ನು ಹಿತ ಕಾಪಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು, ಇಲ್ಲಿನ ರಾಜ್ಯದ ಮುಖ್ಯಮಂತ್ರಿಗಳನ್ನು ಹಿತ ಪಡ್ತಾ ಇಲ್ಲ. ಕಾರಣ ಇಷ್ಟೇ, ಅವರಿಗೆ ಓಟ್ ಬೇಕು. ನಾವು ಯಾಕೆ ಅಂತಂದರೆ, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಕಾಂಗ್ರೆಸ್ನವರು, ಅವ್ರಿಗೆ ಓಟ್ ಹಾಕಿ ಆಯ್ತು. BJP ಅವ್ರು ಮಾಡಿದ್ರು, ಅವ್ರಿಗೆ ಓಟ್ ಹಾಕಿ ಆಯ್ತು. ಇದು ಒಂದು ನಾಣ್ಯದ ಎರಡು ಮುಖಗಳಾಗೋದು ಬೇಡ. ನಮ್ಮ ರಾಜ್ಯದ ಹಿತ ಯಾರು ಕಾಪಾಡ್ತೀವಿ ಅವ್ರ ಜೊತೆ ನಾವು ಇದ್ದೇ ಇರ್ತೀವಿ ಅಂತೇಳಿ ಹಿಂದೂ ಹೇಳಿದ್ವಿ, ಮುಂದೂ ಹೇಳ್ತೀವಿ. ಆದರೆ ಈ ರೀತಿ ಬಂದು ನಮಗೆ ಈ ಬೇಸಿಗೆ ತತ್ತರಿಸಿ ಹೊಡಿತಿರೋದ್ರಿಂದ, ನಿಮಗೆಲ್ಲ ಗೊತ್ತಿರೋದ್ರಿಂದ, ಯಾವುದೇ ಕಾನೂನು ಇದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಕೂಡಲೇ ಮನವಿ ಸಲ್ಲಿಸಿ ರದ್ದುಪಡಿಸಿ ಮಳೆ ನೀರು ಬಂದು ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಜಿಲ್ಲಾ ವಕ್ತಾರರಾದ ಹುಣಸೆಮಕ್ಕಿ ಲಕ್ಷ್ಮಣ್, ಕಳವಾಸ ರವಿ, ಆಟೋ ಘಟಕದ ಅಧ್ಯಕ್ಷ ಜಯಪ್ರಕಾಶ್, ನಗರಾಧ್ಯಕ್ಷ ಸತೀಶ್, ಮುಖಂಡರುಗಳಾದ ಇಂದ್ರ, ಮೇಘ, ಉಷಾ, ದ್ರಾಕ್ಷಾಯಿಣಿ, ಅನ್ವರ್, ಜಗದೀಶ್ ಸೇರಿದಂತೆ ಮುಂತಾದವರು